ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯಾವುದೋ ಒಂದು ಹೋರಾಟವನ್ನು ಸಂಧಿಸುತ್ತಲೇ ಇದ್ದೀರಲ್ಲವ, ಒಂದು ಇಕ್ಕಟ್ಟು ಹೋರಾಟ. ಏನು ಮಾಡುವುದೋ ತಿಳಿಯದು. ಈ ವ್ಯಕ್ತಿ ದೊಡ್ಡ ವ್ಯಕ್ತಿಯಾಗಿದ್ದಾರೆ, ನಮಗೆ ವಿರೋಧವಾಗಿ ಕಾರ್ಯ ಮಾಡುತ್ತಾರೆ, ನಮಗೆ ಏನು ಮಾಡುತ್ತಾರೋ, ಏನು ನಡೆಯುತ್ತದೋ ಎಂಬಂತ ಗಾಬರಿಯಲ್ಲಿ ಇದ್ದೀರಾ? ನಿಮ್ಮ ಸೇವೆಯಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಬಿಸ್ನೆಸ್ನಲ್ಲಿ, ವಾಸಿಸುವ ಸ್ಥಳದಲ್ಲಿ ಏನು ಭಯಪಡಬೇಡಿ. ನಿಮಗೆ ಒಬ್ಬ ದೇವರಿದ್ದಾರೆ, ಅವರು ಏನು ಮಾಡುತ್ತಾರೆ ಎಂದು ಅಂದುಕೊಳ್ಳುತ್ತೀರಾ? 2 ಪೂರ್ವಕಾಲ ವೃತ್ತಾಂತ 20:17 ವಾಕ್ಯದಲ್ಲಿ, ನೀವು ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ, ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ. ಒಂದು ದೊಡ್ಡ ಸೇನೆ ಯುದ್ಧ ಮಾಡುವುದಕ್ಕೆ ಬಂದಿದೆ. ಅಷ್ಟು ಮಾತ್ರವಲ್ಲ, 3 ಸೈನ್ಯಗಳು ಸೇರಿ ಯುದ್ಧಕ್ಕಾಗಿ ಬಂದಿದೆ. ಆಗ ಅವರನ್ನು ಹೇಗೆ ಜಯಿಸುವುದು ಎಂದು ರಾಜ ಯೆಹೋಷಾಫಾಟನು ಕಂಗಾಲಾಗಿ ನಿಂತಾಗ ದೇವರು ಪ್ರವಾದಿಯ ಮೂಲಕ ಮಾತನಾಡುತ್ತಿದ್ದಾರೆ. ನೀನು ಯುದ್ಧ ಮಾಡುವುದು ಬೇಡ, ಸುಮ್ಮನೆ ನಿಂತುಕೊಂಡು ನೋಡು, ನಾನು ಯುದ್ಧ ಮಾಡುವೆ, ನಾನು ಏನ್ ಮಾಡುವೆ ಎಂದು ನೋಡು, ಭಯಪಡಬೇಡ, ಕಂಗಾಲಾಗಬೇಡ ಎಂದು ಸಂತೈಸಿದರು. ದೇವರು ನೋಡಿರಿ, ಒಂದು ದೊಡ್ಡ ಅದ್ಭುತವನ್ನು ಮಾಡಿ ದೊಡ್ಡ ಜಯವನ್ನು ಕೊಟ್ಟರು. ಕೆಲವೊಮ್ಮೆ ಹಾಗೆಯೇ ಕೆಲವು ಕಾರ್ಯಕ್ಕೆ ನೀವು ಹೋಗಿ ಯುದ್ಧ ಮಾಡಿರಿ, ಜಯ ಕೊಡುವೆನೆಂದು ಹೇಳುವರು. ಕೆಲವು ಕಾರ್ಯಗಳಿಗೆ ಯುದ್ಧ ಎಲ್ಲ ಮಾಡುವುದು ಬೇಡ, ಸುಮ್ಮನಿರಿ, ನಾನು ನೋಡಿಕೊಳ್ಳುವೆ ಎಂದು ಕರ್ತನು ಯುದ್ಧ ಮಾಡುವನು. ಒಮ್ಮೆ ಹಾಗೆಯೇ ಒಬ್ಬ ದೊಡ್ಡ ಪೊಲೀಸ್ ಅಧಿಕಾರಿ ದೊಡ್ಡ ಒಂದು ಸಮಸ್ಯೆ ಬೇಕು ಎಂದೇ ಇಲ್ಲ ಸಲ್ಲದ ಕಾರ್ಯಗಳಲ್ಲಿ ಮೂಗು ತೂರಿಸಿ ನಮ್ಮನ್ನು ಇಕ್ಕಟ್ಟಿನೊಳಗೆ ಮಾಡಿ ದೊಡ್ಡ ಒಂದು ವೇದನೆಯನ್ನು ಉಂಟು ಮಾಡುತ್ತಾ ಇದ್ದರು. ನನ್ನ ಬಳಿ ಬಂದು ಹೇಳಿದರು, ಏನ್ ಮಾಡುವುದು? ಅವರು ದೊಡ್ಡ ಅಧಿಕಾರಿ, ಏನ್ ಮಾಡಲು ಸಾಧ್ಯ? ನಾವು ತಪ್ಪು ಮಾಡಲಿಲ್ಲ, ನ್ಯಾಯವಾಗಿ ತಾನೇ ನಡೆಯುತ್ತೇವೆ, ಆದರೆ ಅವರಿಗೆ ಹೇಗಾದರೂ ದೋಷ ಹೊರಿಸಬೇಕು, ಏನಾದರೂ ಮಾಡಿ ಸೇವೆಯಲ್ಲಿ ಸಮಸ್ಯೆ ಉಂಟು ಮಾಡಬೇಕೆಂಬುದೇ ಅವರ ಗುರಿಯಾಗಿದೆ ಎಂದು ಹೇಳಿದರು. ಸರಿ, ನಾವು ಹೋಗಿ ಅಲ್ಲಿ ಯುದ್ಧ ಮಾಡಲಾಗದು, ಮಾತನಾಡಲಾಗದು, ನಾವು ದೇವರಿಗೆ ತಿಳಿಸೋಣ ಅಷ್ಟೇ. ದೇವರು ಹೇಳಿದರು, ಸುಮ್ಮನೆ ಇರಿ, ಜಸ್ಟ್ ಕೀಪ್ ಕ್ವೈಟ್, ನಾನು ಯುದ್ಧ ಮಾಡುವೆ ಅಂದರು. ನೋಡಿ, ಸ್ವಲ್ಪ ದಿನ ಸುಮ್ಮನೆ ಇದ್ದೆವು ಅಷ್ಟೇ, ಕರ್ತನು ನೋಡಿಕೊಳ್ಳಲಿ ಎಂಬುದಾಗಿ. ಇಲ್ಲ, ನಮಗೆ ತಿಳಿದಿರುವಂತ ಮಿನಿಸ್ಟರ್ ಇದ್ದಾರೆ, ಅವರಿದ್ದಾರೆ, ಯಾರ ಬಳಿ ಹೋಗುವುದು ಬೇಡ, ನಮಗೆ ದೇವರೇ, ಆತನೇ ನೋಡಿಕೊಳ್ಳುವನು ಎಂದು ಪ್ರಾರ್ಥನೆ ಮಾಡಿದೆವು. ನೋಡಿರಿ, ದೇವರು ಯುದ್ಧ ಮಾಡಿದರೆ ಏನು ನಡೆಯುತ್ತದೆ? ಆ ವ್ಯಕ್ತಿಯು ತಪ್ಪು ಮಾಡಿದರು, ಲಂಚ ತೆಗೆದುಕೊಂಡರು ಎಂಬುದಾಗಿ ದೋಷ ಹೊರಿಸಿ ಅವರನ್ನು ಅವಮಾನ ಮಾಡಿ ಟ್ರಾನ್ಸ್ಫರ್ ಮಾಡಿ ಕಳುಹಿಸಿಬಿಟ್ಟರು. ಈಗ ಕಾಣುತ್ತಿಲ್ಲ, ಯುದ್ಧ ಮಾಡುವ ವ್ಯಕ್ತಿ ಕಾಣುತ್ತಿಲ್ಲ. ದೇವರು ಜಯ ಕೊಟ್ಟರು, ನಾವೇನು ಮಾಡುವುದು ಬೇಡ, ಆತನಿಗೆ ಗೊತ್ತು ಎಲ್ಲಿ ಹೇಗೆ ಯುದ್ಧ ಮಾಡಿ ಕಾರ್ಯ ಮಾಡಬೇಕು ಎಂದು. ಕಳವಳಗೊಳ್ಳಬೇಡಿ, ಭಯಪಡಬೇಡಿ. ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ದೇವರಿಗಿಂತ ದೊಡ್ಡ ವ್ಯಕ್ತಿ ಲೋಕದಲ್ಲಿ ಯಾರಿದ್ದಾನೆ? ಅಮೆರಿಕಾದ ಅಧ್ಯಕ್ಷರೇ ಆಗಿರಲಿ, ಅವರಿಗಿಂತ ದೊಡ್ಡವರು ಯೇಸು. ಆತನನ್ನು ಮೀರಿ ಈ ಲೋಕದಲ್ಲಿ ಯಾವುದೇ ಶಕ್ತಿಯೂ ಇಲ್ಲ, ಯಾವುದೇ ಪವರ್ ಇಲ್ಲ. ಆತನೇ ಎಲ್ಲಕ್ಕಿಂತ ದೊಡ್ಡವನು. ಆತನು ಯುದ್ಧ ಮಾಡಲು ಆರಂಭಿಸಿದರೆ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಕಾಣದೆ ಹೋಗುವನು. ಯಾಕೆ ಭಯಪಡುತ್ತೀರಿ? ಆತನನ್ನು ಆಶ್ರಯಿಸಿಕೊಳ್ಳಿ, ಕಳವಳಗೊಳ್ಳಬೇಡಿ, ಭಯಪಡಬೇಡಿ. ನೀವು ನನಗಾಗಿ ಯುದ್ಧ ಮಾಡುವಿರಿ, ನಾನು ಸುಮ್ಮನೆ ಇರುತ್ತೇನೆ ದೇವರೇ ಎಂದು ಹೇಳಿರಿ. ಸ್ವಲ್ಪ ದಿನ ಸುಮ್ಮನೆ ಇರಿ, ಏನ್ ನಡೆಯುತ್ತದೆ ಎಂದು ನೋಡಿರಿ. ತಂದೆಯೇ, ನಮಗಾಗಿ ಯುದ್ಧ ಮಾಡುವಂತ ದೇವರು ನೀವು, ನಮಗೆ ಜಯ ಕೊಡುವಂತ ದೇವರು ನೀವು. ಈ ಮಗನು, ಈ ಮಗಳು ಭಯಪಡುತ್ತಿರುವ, ಕಳವಳಗೊಳ್ಳುತ್ತಿರುವಂತ ಕಾರ್ಯದಲ್ಲಿ ನೀವು ಯುದ್ಧ ಮಾಡಿ, ನೀವು ಜಯ ಕೊಟ್ಟು ಅವರನ್ನು ಸಂತೋಷ ಪಡಿಸಿರಿ, ಒಂದು ಅದ್ಭುತ ಮಾಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.